ನಿಮಗ್ ಮುತ್ಕೊಟ್ಟೆ ಅಲ್ವಾ? ಕುಂಕುಮ ಅದ ಇರ್ಲಿ ಬಿಡು, ಗುರುತಾಗಿ ಗುಟ್ಟಾಗಿ ಬಚ್ಚಿಟ್ಕೋತೀನಿ. ಬೇಡ ರಾಹುಲ್ ಅವರೇ, ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ನನ್ನ ಮಗನ ಮುಟ್ಟುಕೋಡ್ದು. ಪ್ರೀತಿ ಮುತ್ಕೊಟ್ಟಿದ್ದಾಳೆ ಅಂತ ನಾವು ಹೇಳಿದ್ರೆ ಇವಾಗ ಮುಟ್ಬೇಡ ಅಂತಿದಾರಲ್ಲ. ಮುಖದಲ್ಲೆಲ್ಲ ಏನೋ ಇದು? ಅದು ಮೇಡಮ್ ಏನಿಲ್ಲ, ಇಷ್ಟೊತ್ತವರೆಗೂ ಮಗು ಜೊತೆ ಆಟಾಡ್ತಿದ್ನಲ್ಲ, ಕುಂಕುಮ ಅಂಟ್ಕೊಂಡಿದೆ ಅನ್ಸತ್ತೆ. ಐ ಥಿಂಕ್ ಅದೇ ಅನ್ಕೋತೀನಿ. ಯಾವುದು ಏನು ಅಂತ ಗೊತ್ತಾಗದಿರೋಷ್ಟು ಇನ್ನೋಸೆಂಟ್ ಅಲ್ಲ ಕಣೋ ಈ ವಾಗ್ದೇವಿ. ಮೇಡಮ್ ನಾನ್ ಕ್ಲೀನ್ ಮಾಡ್ಕೋತೀನಿ ಮೇಡಮ್. ನಿನಗೆ ಅಭ್ಯಾಸ ಇಲ್ಲಪ್ಪ. ಯಾವುದನ್ನ ಹೇಗೆ ಕ್ಲೀನ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಚಿಕ್ಕವನಾಗಿದ್ದಾಗ ಗೇಮ್ಸ್ ಪೀರಿಯಡ್ ಇಂದ ಮನೆಗೆ ಬಂದ ತಕ್ಷಣ ನಿನ್ನ ಮೈ ಮೇಲೆ ಅಂಟಿರೋ ಮಣ್ಣನ್ನ ಇದೇ ಈ ರೀತಿನೇ ಕ್ಲೀನ್ ಮಾಡ್ತಿದ್ದೆ. ಇಂಥದನ್ನೆಲ್ಲ ಇನಿಷಿಯಲ್ ಸ್ಟೇಜ್ ಅಲ್ಲೇ ಕಂಟ್ರೋಲ್ ಮಾಡ್ಬಿಟ್ರೆ ಬಹಳ ಒಳ್ಳೇದಪ್ಪ. ಗೊತ್ತಾಗದೆ ಯಾವುದೇ ಸ್ಟೆಪ್ ತಗೊಂಡ್ರು ಕೂಡ ಮುಂದೆ ಪ್ರಾಬ್ಲಮ್ ಆಗಿ ಆಮೇಲೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಇದು ಜಸ್ಟ್ ಕುಂಕುಮ ಅಂತ ಹೇಳದ್ನಲ್ಲ ಮೇಡಮ್, ಯಾಕಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದೀರಾ? ಕುಂಕುಮನೋ ಮಣ್ಣು ನನಗೆ ಎರಡೂ ಒಂದೇ. ಇದರಿಂದ ಎಷ್ಟು ಅಪಾಯ ಆಗುತ್ತೆ ಅನ್ನೋದು ನಿನಗಿನ್ನೂ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾದ್ರೂ ಕೂಡ ಏನೂ ಪ್ರಯೋಜನ ಆಗಲ್ಲ. ಅಂಡ್ ಆಲ್ವೇಸ್ ಸೇಸ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಮುಂದೆದು ಹೀಗೆ ಮಾಡಬೇಡ. ಸರಿ ಮೇಡಮ್. ಏಯ್ ನಿಂತ್ಕೋ. ಹೆಣ್ಣು ಮಕ್ಕಳು ಹದ್ದು ಬಸ್ತಲ್ಲಿರ್ಬೇಕು, ಸಂಸ್ಕಾರವಂತರಾಗಿ ನಡ್ಕೋಬೇಕು. ಹಾಗೆ ನಡ್ಕೊಳ್ದೆ ಹೋದ್ರೆ ನಾಯಿಗಿಂತ ಕೀಳಾಗಿ ಬದುಕ್ತೀಯ. ಅಂತ ಕೀಳ್ ಕೆಲ್ಸನ ನಾನೇನ್ ಮಾಡಿದ್ದೀನಿ ಮೇಡಮ್? ಆ ಘನ ಕಾರ್ಯನ ನಾವೆಲ್ಲ ನೋಡಿದೀವಿ. ನಮ್ ಬಾಯಿಂದ ಹೇಳಿಸ್ಬೇಡ. ನೀನಾವತ್ತು ನಮ್ಮ ಮನೆಗೆ ಬಂದ್ಯಲ್ಲ, ಬಂದ ದಿವಸನೇ ಏನಂತ ಹೇಳಿದ್ಯೋ ಅದೆಲ್ಲ ಮರ್ತು ಬಿಟ್ಯಾ? ನಿನಗಿಷ್ಟ ಬಂದ ಹಾಗೆ ಬಿಹೇವ್ ಮಾಡ್ತಾ ಇದ್ಯಾ? ಇದು ನನ್ನ ಮನೆ, ನನಗಿಷ್ಟವಾದ ವ್ಯಕ್ತಿಗಳು ಮಾತ್ರನೇ ಇರುವಂಥ ಮನೆ. ನೀನು ಎಷ್ಟೇ ವೇಷಗಳನ್ನ ಹಾಕಿದ್ರು, ಎಂಥ ಕುತಂತ್ರಗಳನ್ನ ಮಾಡಿದ್ರು, ನಿನ್ನನ್ನು ಮಾತ್ರ ಇಲ್ಲಿರೋದಕ್ಕೆ ನಾನು ಬಿಡಲ್ಲ. ನೆನಪಿಟ್ಕೋ. ಈ ವಾಗ್ದೇವಿ ಸಹಿಸ್ಕೊಂಡಿದ್ದಾಳೆ ಅಂದ್ರೆ ಮುಂದೊಂದು ದಿನ ನಿನ್ನನ್ನ ಕ್ಷಮಿಸ್ತಾಳೆ ಅನ್ನೋ ಭ್ರಮೆನಿಟ್ಕೋಬೇಡ. ಅದು ಈ ಜನ್ಮದಲ್ಲೇ ನಡೆಯೋಲ್ಲ ಹುಡುಗಿ. ನೀನು ಯಾವತ್ತಿದ್ರೂ ನನ್ನ ಶತ್ರುನೇ. ನನ್ನನ್ನು ನಾಶ ಮಾಡೋದಕ್ಕೆ ಈ ಮನೆಗೆ ಬಂದಿದ್ಯಾ ನೀನು? ಅಂಥವಳನ್ನ ಒಪ್ಕೋತೀನಿ ಅಂತ ಹೇಗೆ ಕನಸ್ಕೊಂಡೆ ನೀನು? ಸಮಯ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಆ ಸಮಯ ಬಂದ ತಕ್ಷಣ ರಾಹುಲ್ ಮುಖದಲ್ಲಿ ಮೆತ್ಕೊಂಡಿದ್ದ ಮಣ್ಣನ್ನ ಒರೆಸಿದ ಹಾಗೆ ನಿನ್ನನ್ನು ಕೂಡ ಒರೆಸಿ ಹೊರಗೆ ಹಾಕ್ತೀನಿ, ತಿಳ್ಕೊ. ಅರ್ಥ ಆಯ್ತಲ್ವಾ? ಆಂಟಿ ನೀನೇನ್ ಹೊರಗೆ ಕಳ್ಸೋ ಮುಂಚೆ ನೀನೇ ದೂರ ಆದ್ರೆ ಒಳ್ಳೇದೇನೋ. ಯಾರ್ ದೂರ ಆಗ್ಬೇಕು ಅಂತ ನೀನು ನಾನು ಅಲ್ಲ, ನಿಮ್ ಆಂಟಿನೇ ಹೇಳಿದ್ರಲ್ಲ, ಸಮಯ ಅದು ಡಿಸೈಡ್ ಮಾಡುತ್ತೆ. ಹೋಗು. ಏನ್ ಇವಳ ಕಾನ್ಫಿಡೆನ್ಸು?
ಏನಾಯ್ತು ಅಮ್ಮ ಅವರಿಗೆ? ಯಾಕಿಷ್ಟು ದ್ವೇಷ ಕೋಪ? ಇವ್ರು ಹೇಳೋ ಮಾತುಗಳಿಗೆ ಇನ್ಫ್ಲುಯೆನ್ಸ್ ಆಗ್ತಿದಾರ? ಅಮ್ಮವರು ಅಂತವ್ರು ಅಲ್ವಲ್ಲ. ಸರ್ಸು ಮೇಲಿರೋ ಕೋಪ, ದ್ವೇಷ, ಅಸಹ್ಯ ಅವ್ರ ಮಾತಲ್ಲಿ ಯಾಕೆ ಕಾಣಿಸ್ತಿದೆ? ನನ್ ಭಾಷಿಣಿ ಅಂತ ಗೊತ್ತಿದ್ರು ಕೂಡ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ? ಚಿಕ್ಕ ಮಕ್ಳು ದೇವ್ರಿಗೆ ಸಮ ಅಂತಾರೆ. ಯಾಕಂತಾರೆ ಅಂತ ನೀನ್ ಕಲ್ಮಶ ಇಲ್ದೇರು ನಗು ನೋಡ್ತಿದ್ರೆ ಅರ್ಥ ಆಗ್ತಿದ್ದೆ ತಾಯಿ. ಎಷ್ಟೇ ದೊಡ್ಡ ಕಷ್ಟ ಆದ್ರೂ ಒಂದು ಕ್ಷಣ ನೀನ್ ನೋಡಿದ್ರೆ ಸಾಕು, ತಕ್ಷಣ ಹಾರ್ ಹೋಗುತ್ತೆ. ನೀನ್ ಹೊಟ್ಟೆಲಿದ್ದಿದ್ದ ದಿನಗಳಲ್ಲಿ ಎಷ್ಟು ಅವಮಾನಗಳು, ಎಷ್ಟೋ ಆಪಾದನೆಗಳನ್ನ ಹೊತ್ಕೊಂಡಿದ್ದೆ ಗೊತ್ತಾ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತು ನಿಮ್ಮಪ್ಪ ಕೂಡ ನನ್ನ ನಂಬಲೇ ಇಲ್ಲ. ಎಲ್ಲವನ್ನು ಸಹಿಸ್ಕೊಂಡಿದ್ದು, ಎಲ್ರನ್ನೂ ದೂರ ಮಾಡ್ಕೋಬೇಕು ಅನ್ಕೊಂಡಿದ್ದು ನಿಂಗೋಸ್ಕರನೇ ಅಮ್ಮ. ನಾನೇನೋ ನಿನ್ನ ಒಂಟಿಯಾಗಿ ಬೆಳೆಸ್ಬೇಕು ಅನ್ಕೊಂಡ್ರೆ ಆ ದೇವ್ರು ಎಲ್ರಿಗೂ ನಿನ್ನ ಹತ್ರ ಮಾಡ್ಬಿಟ್ಟ. ನಿನ್ನ ಅಜ್ಜಿ ನಾನು ಅಂದ್ರೆ ಅಸಹ್ಯ ಪಡ್ತಿದ್ದಾರೆ. ಅಂಥದ್ರಲ್ಲಿ ನೀನ್ ನನ್ ಮಗಳು ಅಂತ ಗೊತ್ತಾದ್ರೆ ಖಂಡಿತವಾಗಿ ದೂರ ಮಾಡ್ಬಿಡ್ತಾರೆ. ಮೊದ್ಲು ನಿಮ್ಮಪ್ಪಂಗ್ ನಿಜ ಗೊತ್ತಾಗೋ ಹಾಗೆ ಮಾಡಿದ್ರೆ ಯಾವ ಸಮಸ್ಯೆನೂ ಇಲ್ದಿರೋ ಹಾಗೆ ಅವರೇ ನೋಡ್ಕೋತಾರೆ. ನಿನ್ನ ದೇವ್ರ ಪ್ರಸಾದ ಅಂತ ನಿಮ್ಮಪ್ಪ ಅನ್ಕೋತಿದ್ದಾರೆ. ಆದ್ರೆ ನನ್ ದೃಷ್ಟಿಲ್ ಮಾತ್ರ ನನ್ನ ಕ್ಯಾರೆಕ್ಟರ್ನ ನಿರೂಪಿಸ್ಕೊಳ್ಳೋದಕ್ಕೆ ಸಿಕ್ಕಿರೋ ಅವಕಾಶ, ನನ್ ಬದುಕಿಗೆ ಬಂದಿರೋ ಕಳಂಕನ ತೊಳ್ಕೊಳ್ಳೋದಕ್ಕೆ ಬಂದಿರೋ ನನ್ ಮುದ್ದು ಕಂದ ನೀನು. ನೀನು ನನಗೆ ರಾಹುಲ್ ಅವ್ರಿಗೆ ಹುಟ್ಟಿದ ಮಗು ಅಂತ, ಈ ವಂಶದ ಕುಡಿ ಅಂತ ನಿರೂಪಿಸಿ ನನ್ ಮೇಲೆ ಆಪಾದನೆ ಹೊರಿಸಿರೋ ಎಲ್ರಿಗೂ ಉತ್ತರ ಕೊಡ್ತೀನಿ. ನೀನ್ ಯಾವಾಗ್ಲೂ ಹೇಗೆ ನಗ್ನಗ್ತಾ ಈ ಅಮ್ಮಂಗೆ ಧೈರ್ಯ ಕೊಡ್ಬೇಕು, ಸರಿನಾ? ಸರಿ, ನೀನ್ ಸ್ವಲ್ಪ ಹೊತ್ತು ಮಲ್ಕೋ. ನಂಗ್ ಚಿಕ್ಕ ಚಿಕ್ಕ ಕೆಲ್ಸಗಳಿದೆ, ಅದನ್ನ ಪೂರ್ತಿ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ನಿನ್ನೊಬ್ಳನ್ನೇ ಈ ರೂಮಲ್ಲಿ ಬಿಟ್ಟು ಹೇಗ್ ಹೋಗ್ಲಿ ನಾನು? ಅತ್ರಿ ನನ್ಗೆ ಕೇಳ್ಸಲ್ವೇನೋ, ಹಾಗಂತ ನಿನ್ನ ಪಕ್ಕದಲ್ಲೇ ಇಟ್ಕೊಂಡು ಕೆಲ್ಸನೂ ಮಾಡೋದಕ್ಕಾಗಲ್ಲ. ಸಮಯಕ್ಕೆ ಸರಿಯಾಗಿ ನವ್ಯಮ್ಮ ಕೂಡ ಇಲ್ಲ. ಏನ್ ಮಾಡೋದು? ವನಜಕ್ಕ, ಏನು? ಸ್ವಲ್ಪ ಹೊತ್ತು ಮಗುನ್ ನೋಡ್ಕೋತೀರಾ? ನಾನು ಹೋಗಿ ಬಟ್ಟೆ ಒಗೆದ್ ಬರ್ತೀನಿ. ಏಯ್, ಹೇಗ್ ಕಾಣಿಸ್ತಿದ್ದೀನಿ ನಿನ್ಗೆ? ಆರಾಮಾಗಿ ಓಡಾಡ್ತಿದ್ದೀನಿ ಅಂತ ಹೊಟ್ಟೆ ಉರಿನಾ ನಿನ್ಗೆ? ಅವಳ ಮುಖ ನೋಡಿದ್ರೆ ಕೋಪ ಬರುತ್ತೆ. ಅಂಥದ್ರಲ್ಲಿ ಎತ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡು ಆಟ ಆಡಿಸ್ಬೇಕಾ? ಆದ್ರೂ ಈ ಅನಾಥ ಮಗುನ್ ನೋಡ್ಕೊಳಕ್ ಬಂದಿರೋದ್ ನೀನು. ಅನಾಥೆ ಅಲ್ಲ, ಇವಳು ನನ್ ಮಗಳು. ಏನು? ನಿನ್ ಮಗಳ? ನಿನ್ ಮಗಳು ಸತ್ತು ತುಂಬಾ ದಿನ ಆಯ್ತು, ಮರ್ತೋದ್ಯಾ? ನಾನ್ ಯಾವ್ದನ್ನು ಮರ್ತೋಗಿಲ್ಲ, ನಿನಗ್ ನೆನಪು ಮಾಡ್ತಿದ್ದೀನಿ. ರಾಹುಲ್ ಅವರು ಈ ಮಗುನ ದತ್ತು ತಗೊಂಡಿದ್ದಾರೆ. ಅವ್ರ ಹೆಂಡತಿಯಾಗಿ ಈ ಮಗು ನನ್ ಮಗಳೇ ಆಗ್ತಾಳೆ. ಇಂಥ ಲಿಂಕ್ಗಳು ಲಾಜಿಕ್ಗಳು ನನ್ನ ಹತ್ರ ಅಲ್ಲ. ಹೋಗಿ ಮೇಡಮ್ಗೆ ಹೇಳು, ನಿನಗ ಅರ್ಥ ಆಗೋ ತರ ಹೇಳ್ತಾರೆ. ಏನಾಯ್ತು ವನಜಕ್ಕ? ಏನ್ ಪ್ರಾಬ್ಲಮ್? ಮೇಡಮ್ ಅವ್ರಿಗೆ ಏನೋ ಕೆಲ್ಸ ಇದೆಯಂತೆ, ಮಗುನ ನಾನ್ ನೋಡ್ಕೋಬೇಕಂತೆ. ಬೇಕಾಗಿಲ್ಲ. ನಿಮ್ ಹತ್ರ ಸಹಾಯ ಕೇಳೋದು ಅಂದ್ರೆ ಕೋಳಿ ಮರಿಗಳಿಗೆ ತೋಳನ ಕಾವ್ಲಿಟ್ ಹಾಗೇನೆ. ನನ್ ಮಗು ನಾನೇ ನೋಡ್ಕೋತೀನಿ, ನೀವು ನಿಮ್ ಕೆಲ್ಸ ನೋಡ್ಕೊಳ್ಳಿ. ನೋಡಿದ್ಯಾ ಪ್ರೀತಿ, ಎಂತ ಮಾತಂದ್ಲು? ಇವಳ ಮುಖಕ್ಕೆ ನಮ್ಮೇಲೆ ಡೌಟ್ ಬೇರೆ. ಡೌಟ್ ಪಟ್ರೆ ಮಾತ್ರ ನಮ್ಮನ್ ಏನ್ ಮಾಡಕ್ಕಾಗತ್ತೆ? ನಮ್ ಹಿಂದೆ ಆಂಟಿ ಇದಾರೆ. ಮಗುನ ಎತ್ಕೊಂಡ್ ಕೆಲ್ಸನ ಹೇಗ್ ಮಾಡ್ತಾಳೋ ಅಂತ ಬನ್ನಿ ನೋಡೋಣ. ಹಾ,
ಶಿರಬಾಗಿಲಾಲಿ ರಾಜೀವನೇತ್ರನಿಗೆ ರಮಣೀಯ ಲಾಲಿ ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ ರಾಜೀವನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ ರಾಜೀವನೇತ್ರನಿಗೆ ರಮಣೀಯ ಲಾಲಿ 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 ಲಾಲಿ. ಏನು ಇಬ್ರು ಇಲ್ಲಿಗ್ ಬಂದಿದ್ದೀರಲ್ಲ? ಬಿಸಿ ಪರ್ಸನ್ಸ್ ಇಲ್ಲಿಗ್ ಬಂದು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಯಾಕೆ? ಹೊರಡಿ. ಅಮ್ಮಗೆ ಆಕ್ಟ್ ಮಾಡೋದಕ್ ಬಂದು ಅನಾವಶ್ಯಕವಾಗಿ ಇಷ್ಟು ಕಷ್ಟ ಪಡ್ತಾ ಇದ್ರೆ ಪಾಪ ಅನಿಸ್ತದೆ. ಸಹಾಯ ಮಾಡೋದಕ್ಕೆ ಮುಂದೆ ಬರ್ದಿರೋರು ಕರುಣೆ ತೋರಿಸೋದನ್ನ ನಾಟಕ ಅಂತಾರೆ. ಪ್ರೀತಿ ಹೇಳ್ತಿದ್ದಾನೆ ಅಂತಲ್ಲ, ವಾಷಿಂಗ್ ಮಿಷಿನ್ ಇದ್ರು ಕೈಯಲ್ಲಿ ಹೋಗ್ಯೋ ಅಂತ ಕರ್ಮ ಏನ್ ನಿನಗೆ? ರಾಹುಲ್ ಹತ್ರ ಮಾರ್ಕ್ಸ್ ತಗೋಬೇಕು ಅಂದ್ರೆ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗ್ ಮನಜಕ್ಕ? ಒಬ್ರಿಗೋಸ್ಕರ ನಾಟಕ ಮಾಡೋದಕ್ಕೆ, ಇಲ್ದಿರೋ ಪ್ರೀತಿನ ತೋರ್ಸೋದಕ್ಕೆ ನನ್ನ ಹೆಸರು ಪ್ರೀತಿ ಅಲ್ಲ. ಅಂತ ಬುದ್ಧಿ ನನಗಿಲ್ಲ. ನಿನ್ ಬುದ್ಧಿ ಎಂತದು ಅಂತ ಆಂಟಿ ಮಾತಲ್ಲಿ ಅರ್ಥ ಆಯ್ತು ಬಿಡು. ನೋಡು, ನಿನಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಡೈರೆಕ್ಟ್ ಆಗಿ ನನ್ನ ಹತ್ರ ಮಾತಾಡು. ಅದನ್ ಬಿಟ್ಟು ಎಲ್ಲದಕ್ಕೂ ಅಮ್ಮೋರ್ ಹೆಸರನ್ನ ಅಡ್ಡ ಇಟ್ಕೊಂಡು ಯಾಕೆ ಮಾತಾಡ್ತೀಯ? ಕಬ್ನನ್ ಬಡಿಬೇಕು ಅಂದ್ರೆ ಬಿಸಿ ಇರ್ಬೇಕು, ಹಾಗೇನೆ ನಿನ್ ಪೊಗ್ರು ನಿಲ್ಲಿಸ್ಬೇಕು ಅಂದ್ರೆ ಆಂಟಿ ಕೋಪ ಹೆಚ್ಚಿಸ್ಬೇಕು. ನಿನ್ ಬಗ್ಗೆ ಗೊತ್ತಿಲ್ದೇನೆ ನಿನ್ನ ನಂಬ್ತಿದ್ದಾರೆ. ಯಾವುದೋ ಒಂದಿನ ನಿಜ ಹೊರಗಡೆ ಬರುತ್ತೆ, ಅವಾಗ ಗೊತ್ತಾಗುತ್ತೆ. ಹೌದು, ಆ ನಿಜ ಹೊರಗಡೆ ಬರ್ಬೇಕು ಅಂತಾನೆ ಅಲ್ವಾ ನಾನ್ ಕೂಡ ತುಂಬಾ ಆಸೆಯಿಂದ ವೇಟ್ ಮಾಡ್ತಿರೋದು. ಓ ಮುದ್ದು, ತಾಯಿಯಾಗಿ ಈ ಜನ್ಮಕ್ ಸರಿ ಹೋಗೋಷ್ಟು ಸಂತೋಷನ ಕೊಟ್ಟಿದ್ದೀರಾ. ಆದ್ರೆ ಇದೆಲ್ಲ ನಿಮ್ಮಿಂದಾನೆ. ರಾಹುಲ್ ಅವರೇ, ನಿಂತ್ಕೊಳ್ಳಿ. ರಾಹುಲ್ ಅವರೇ, ನಿಂತ್ಕೊಳ್ಳಿ. ಇಲ್ಲಿ ತನಕ ಬಂದು ಹೂವನ್ನೇ ತಗೊಳ್ದೆ ಹೋಗ್ತಿದ್ದೀರಲ್ಲ ನೀವು? ಯಾವತ್ತೂ ತಗೊಂಡ್ ಹೋಗಿರ್ಲಿಲ್ಲ ಅಲ್ವಾ? ಇವತ್ತು ತಗೊಂಡ್ ಹೋದ್ರೆ ಹೇಗ್ ರಿಯಾಕ್ಟ್ ಆಗ್ತಾಳೋ ಏನು ಅಂತ. ಇಲ್ ನೋಡಿ, ಹೆಂಡತಿಗೋಸ್ಕರ ಏನಾದ್ರೂ ತಗೊಂಡ್ ಹೋಗ್ದಿದ್ರೆ ಖಂಡಿತ ಏನಾದ್ರೂ ಅನ್ಕೋತಾರೆ. ಹೂವನ್ ತಗೊಂಡ್ ಹೋದ್ರೆ ಸಂತೋಷ ಪಡ್ತಾರೆ. ನಿಮಗ್ ಗೊತ್ತಿಲ್ವಾ? ಅದು ಎಲ್ರ ಕಥೆ.
ನಮ್ ಕಥೆ ಸ್ವಲ್ಪ ಡಿಫ್ರೆಂಟ್ ಬಿಡು. ಆ ಡಿಫ್ರೆನ್ಸ್ ಹೋಗ್ಬೇಕು ಅಂದ್ರೆ ಇಂಥದನ್ನೆಲ್ಲ ನೀವು ಮಾಡ್ಲೇಬೇಕಾಗತ್ತೆ. ಇವತ್ತಿಂದಾನೇ ನಿಧಾನವಾಗಿ ಶುರು ಮಾಡಿ, ಎಲ್ಲ ಒಳ್ಳೇದಾಗತ್ತೆ. ನಿಜವಾಗ್ಲೂನಾ? ಹೌದರಿ, ನೋಡಿ ನಾನ್ ಮಾರೋ ಈ ಹೂವಿನ ಮೇಲೆ ಆಣೆ. ಹೇಳಿ, ನಿಮ್ಗೆ ಎಷ್ಟು ಮೊಳ ಬೇಕು? 10, 20, 30? ಅಷ್ಟು ಬೇಡ 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 ಬೇಡ. ಅವಳ ಫ್ರೆಂಡ್ಗೋಸ್ಕರ ಮಾಡಿದ ಹೆಲ್ಪ್ಗೆ ಥ್ಯಾಂಕ್ಸ್ ಹೇಳಿದ್ಲು. ಒಂದ್ ವೇಳೆ ಮಗು ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇದ್ರೆ ಅವಳ ಮನಸ್ಸಲ್ಲಿ ಕೋಪ ಇನ್ನೂ ಸ್ವಲ್ಪ ಇರುತ್ತೆ. ಸುಮ್ಮನೆ ಈ ಹೂಗಳೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಹೆಂಡತಿ ಕೋಪಕ್ಕೆ ಮೂಲಾಮ್ ಯಾವ್ದಾದ್ರು ಇದೆ ಅಂದ್ರೆ ಅದು ಈ ಹೂಗಳೇ. ಇದನ್ನ ನೋಡ್ತಿದ್ದ ಹಾಗೇನೆ ಕೋಪ ಓಡ್ ಹೋಗಿ ಪ್ರೀತಿಯಾಗಿ ಬದಲಾಗ್ಬಿಡುತ್ತೆ. ಹೌದಾ? ಅರೆ, ಮತ್ತೆ ಅದೇ ಹೇಳ್ತಿದ್ದೀರಲ್ಲ. ನಿಜ ಹೇಳೋದ್ ಬಿಟ್ರೆ ನಂಗ್ ಬೇರೆ ಮಾತೇ ಗೊತ್ತಿಲ್ಲ. ಸರಿ, ಹಾಗಾದ್ರೆ 1-2 ಮೊಳ ಕೊಡು. 2 ಸಾಕಾ? ಇಲ್ಲಿ ನೋಡಿ, 10. ಕುಡಿಯೇ ನನ್ನಮ್ಮ, ಹಾಲು ಕುಡಿಕಂದ. ನನ್ನ ಬಂಗಾರ ಅಲ್ಲ. ಆ ಹಾಲಿಗಿಂತ ಈ ಹಾಲು ತುಂಬಾ ಚೆನ್ನಾಗಿರುತ್ತೆ. ನೀನ್ ಈ ಹಾಲನ್ನ ಕುಡಿಯೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮುಂದೆ ನಿನಗೆ ಯಾವ ಪ್ರಾಬ್ಲಮ್ಮೂ ಬರೋದಿಲ್ಲ. ಕುಡಿಯೇ ತಾಯಿ, ನನ್ನ ಬಂಗಾರ ಅಲ್ವಾ, ಕುಡಿಮ್ಮ. ಕುಡಿಕಂದ. ನಿನಗೋಸ್ಕರ ನಾನು ಎಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ ಗೊತ್ತಾ? ನನಗೋಸ್ಕರ ಒಂದೇ ಒಂದು ಹೆಲ್ಪ್ ಮಾಡು ಚಿನ್ನ. ನನ್ನ ಅಮ್ಮ ಅಲ್ವೇನೆ, ಬೇಡ ಅನ್ನಬಾರ್ದು. ಓಫೋ, ಕುಡಿ ಕಂದ. ಈ ವಾಗ್ದೇವಿ ಯಾವತ್ತೂ ಯಾರನ್ನೂ ಇಷ್ಟೊಂದು ಬೇಡ್ಕೊಂಡಿಲ್ಲಪ್ಪ. ಅಂಥದ್ರಲ್ಲಿ ನೀನ್ ಎಷ್ಟು ಲಕ್ಕಿ ಗೊತ್ತಾ? ಪ್ಲೀಸ್ ಕುಡಿಮ್ಮ. ಕುಡಿ 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 ಕುಡಿಯೇ ಕಂದ, ಪ್ಲೀಸ್ ಮಾ. ಕುಡಿಯೇ ತಾಯಿ. ಏನು ಅಜ್ಜಿ ಮೊಮ್ಮಗಳ ಗಲಾಟೆ? ಅಯ್ಯೋ, ನಾನು ಹಾಲು ಕುಡ್ಸಕ್ ಟ್ರೈ ಮಾಡ್ತಿದ್ರು, ಕುಡಿತಾನೇ ಇಲ್ಲ ರೀ. ಅದೇನು ಭಾಷಿಣಿ ಮನೇಲಿ ಇಲ್ವಾ? ಬಾಟ್ಲಲ್ಲಿ ಕುಡಿಸ್ತಾ ಇದೆಯಲ್ಲ? ಇದಾಳೆ, ಅವಳನ್ನ ಅವಾಯ್ಡ್ ಮಾಡೋಕೆನೆ ಬಾಟ್ಲಲ್ಲಿ ಹಾಲನ್ನ ನಾನೇ ಕುಡಿಸ್ತಾ ಇದ್ದೀನಿ. ಅಂದ್ರೆ ಅಮ್ಮನ್ ಪ್ರೀತಿಗೆ ಮತ್ತೆ ಅನ್ಯಾಯ ಮಾಡ್ತಾ ಇದೀಯಾ? ಅವಳೆಂಥ ಅಮ್ಮರಿ? ಹಸಿವನ್ನ ತೀರ್ಸೋದಕ್ಕೆ ಅಂತ ಬಂದಿರೋ ಜಸ್ಟ್ ಒಬ್ಬ ಕೆಲಸದವಳು. ಅವಳನ್ಯಾಕ ಅಮ್ಮ ಅಂತೀರಾ? ಇವತ್ತು ಇಲ್ಲೇ ಇದ್ದು ನಾಳೆ ಹೊರಟೋಗೋಳ್ಗೆ ಪ್ರೀತಿ ಎಲ್ಲಿಂದ ಹುಟ್ಟುತ್ತೆ? ನೀನ್ ಹೇಳಿದ್ದು ಅನ್ಕೋತಾ ಇರೋದು ಅದ್ ನಿಜ ಅಲ್ಲ ಅಂತ ಹಾಲು ಕುಡ್ಸೋದಕ್ಕೆ 3 ಜನ ಹೆಂಗಸರು ಬಂದಾಗ್ಲೇ ನಿಂಗೆ ಗೊತ್ತಾಯ್ತಲ್ವಾ ವಾಗ್ದೇವಿ? ಆದ್ರೂ ಹೊಸದಾಗಿ ಮಾತಾಡ್ತಿದ್ಯಲ್ಲ, ಯಾಕೆ? ಹಾಗಂತ ಇನ್ನು ಎಷ್ಟು ದಿವಸ ಅಂತ ಸಹಿಸ್ಕೋಬೇಕು? ದಿನದಿಂದ ದಿನಕ್ಕೆ ಅವಳ ವರ್ತನೆ ಲಿಮಿಟ್ನ ಮೀರ್ ಹೋಗ್ತಾ ಇದೆ. ಎಲ್ಲವನ್ನು ನೋಡ್ತಾ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು, ಕಂಟ್ರೋಲ್ ಮಾಡ್ಕೊಳ್ಳೋದು ನನ್ನಿಂದ ಖಂಡಿತ ಆಗೋಲ್ಲ. ಓಹೋ, ನನ್ನಮ್ಮ ಅಲ್ಲ. ಕುಡಿ ಕಂದ, ಕುಡಿಯೋ ಚಿನ್ನು, ಕುಡಿಮಾ. ಅಯ್ಯೋ, ಮಗು ಹಸುವನ್ನ ತೀರ್ಸೋಕಷ್ಟೇ ಅವಳನ್ನು ಕರ್ಕೊಂಡು ಬಂದಿದ್ದು. ಇನ್ನು ಮುಂದೆ ಅವಳ ಅಗತ್ಯ ಇರೋದಿಲ್ಲ ಅಂತ ತೋರಿಸ್ಕೊಡೋದೆ ನನ್ನ ಧ್ಯೇಯ. ರಾಹುಲ್ ಒಪ್ಕೋತಾನೆ ಅನ್ಕೊಂಡಿದ್ಯಾ? ಉಫೋ, ಅವಳನ್ನು ಮನೆಗೆ ಕರ್ಕೊಂಡು ಬಂದ ದಿವಸನೇ ನಾನು ಹಾಕಿದ ರೂಲ್ ಅದು. ಒಪ್ಕೊಳ್ದೇ ಇರೋಕೆ ಚಾನ್ಸೇ ಇಲ್ಲ. ಸ್ವಲ್ಪ ಚೊಪ್ಪ ಚೊಪ್ಪ ಕುಡಿಮ. ಕುಡಿ ಕಂದ, ನನ್ ಬಂಗಾರ ಅಲ್ಲೇನೋ. ಆಗ್ಲೇ ಅಲ್ವಾ ಆ ರಾಕ್ಷಸಿನ ಮನೆಯಿಂದ ಹೊರಗೆ ಹಾಕೋದಕ್ ಸಾಧ್ಯ.
ಈ ಹಾಲು ಕುಡ್ದು ಬಿಡು ಕಂದ. ನನ್ನ ತಾಯಿ ಎಲ್ಲ ನನ್ನ ಅಮ್ಮ ಎಲ್ಲ ಕುಡಿ ಕಂದಮ್ಮ, ಕುಡಿಪ ಕುಡಿಮ, ಸ್ವಲ್ಪ ಕುಡಿ. ಒಚ್ಚು ಹಸುವಾಗ್ತಿದೆ ಅಂತ ಹಾಲು ಕೊಟ್ರೆ ಹೀಗೆ ಅಳ್ತಿದ್ರೆ ಹೇಗೋ ಕಂದ. ಇಲ್ಲಿ ಸ್ವಲ್ಪ ಕುಡಿ. ಹಸುವಾಗಿ ಅಳ್ತಿದ್ಯೋ ಇಲ್ಲ ಅವ್ರ ಅಮ್ಮನ್ನ ಬೈದದೆ ಕಳ್ತಿದ್ಯೋ? ಅಮ್ಮ ಅಂತ ಹೇಳ್ತಿದ್ದೀರಲ್ಲ ಯಾಕೆ? ಅಲ್ಲ ಅಂತ ನಾನು ಹೇಳ್ತಿದ್ದೀನಿ ತಾನೆ. ಅರ್ಥ ಇಲ್ದಿರೋ ವರ್ಷಗಳನ್ನ ಸೇರಿಸ್ಬೇಡಿ, ಅದನ್ನು ಕೇಳೋದಕ್ಕೆ ಅಸಹ್ಯವಾಗುತ್ತೆ.